ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಹಾಗೇನೆ ಶ್ರೀಯ ಸಾಮಾನ್ಯ ಚಾನಲ್ಗೆ ಸ್ವಾಗತ ಕೂಡ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಇವಾಗಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಹಾಗೆ ಇನ್ನೊಂದು ವಿಷಯ ಏನಂದರೆ, ಸಬ್ಸ್ಕ್ರೈಬ್ ಆಗೋಕ್ಕೆ ಯಾವುದೇ ದುಡ್ಡು ಕಟ್ಟಾಗಲ್ಲ, ಬಿಟ್ಟಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ. ಇವತ್ತಿನ ವಿಷಯ ಬಂದು ನಾಡಪ್ರಭು ಕೆಂಪೇಗೌಡರು, ನಮ್ಮ ಹೆಮ್ಮೆಯ ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರು. ಇವರ ಹೆಸರನ್ನು ಕೇಳದೇ ಇರುವಂಥ ಕನ್ನಡಿಗರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ಕೆಂಪೇಗೌಡರು ಹುಟ್ಟಿದ್ದು ಜೂನ್ 27, 1510ರಲ್ಲಿ. ಅದು ಈಗಿನ ಬೆಂಗಳೂರಿಗೆ ಸೇರಿರುವಂತಹ ಯಲಹಂಕ ಪ್ರಾಂತ್ಯದಲ್ಲಿ ಅಂತ ಇತಿಹಾಸ ಹೇಳುತ್ತೆ. ನಾಡಪ್ರಭುಗಳಾದ ಕೆಂಪೇಗೌಡರು ಅಂದಿನ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಬರುವಂತಹ ಯಲಹಂಕ ಸಂಸ್ಥಾನದ ಸಾಮಂತರಾಜರಾಗಿ ಆಳ್ವಿಕೆ ನಡೆಸಿದ್ರು ಅಂತಲೂ ಕೂಡ ನಮಗೆ ತಿಳಿದು ಬರುತ್ತೆ. ಇಂಥ ಮಹಾನ್ ಕೆಂಪೇಗೌಡರು ಅಂದಿನ ಕಾಲದಲ್ಲೇ ಜಾತಿ ಭೇದ ಅನ್ನೋ ಅನಿಷ್ಟದ ವಿರುದ್ಧ ಹೋರಾಡಿದವರು. ಬೆಂಗಳೂರಿನಂಥ ಒಂದು ಮಹಾನ್ ನಗರಕ್ಕೆ ಅಂದಿನ ಕಾಲದಲ್ಲೇ ಅಡಿಗಲ್ಲು ಹಾಕ್ತವ್ರು. ಪ್ರತಿಯೊಬ್ಬ ಕಸುಬುದಾರನಿಗೂ ಅದು ಯಾವುದೇ ಕಸುಬಾಗಿರಲಿ ಅಲ್ಲಿ ಜೀವನ ನಡೆಸೋಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು. ಇಂಥ ಮಹಾನ್ ಕೆಂಪೇಗೌಡರು ಆಳ್ವಿಕೆ ನಡೆಸಿ ಶತಶತಮಾನಗಳೇ ಕಳೆದರೂ ಕೂಡ ಅವರನ್ನು ಜನ ಇನ್ನೂ ಯಾಕೆ ನೆನಪು ಮಾಡ್ಕೋತಾರೆ ಅಂದರೆ, ಅವರ ದೂರದೃಷ್ಟಿ ಚಿಂತನೆಗಳಿಂದ ಹಾಗೂ ಪ್ರತಿ ತಳವರ್ಗದ ಸಮುದಾಯಗಳನ್ನು ಮುನ್ನೆಲೆಗೆ ತರಬೇಕು, ಅವರು ಜೀವನ ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಹ ಗುಣಗಳಿಂದ ನಮ್ಮ ಕೆಂಪೇಗೌಡರು ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಕೆಲವೊಂದು ಹೇಳಬೇಕು ಅಂದರೆ, ಒಬ್ಬ ಕುಂಬಾರನಿಂದ ಹಿಡಿದು ಕಮ್ಮಾರೋನವರೆಗೂ, ನೇಕಾರನಿಂದ ಹಿಡಿದು ಕೂಲಿ ಮಾಡೋನವರೆಗೂ, ಚಪ್ಪಲಿ ಒಲಿಯೋನಿಂದ ಹಿಡಿದು ಚಿನ್ನ ಮಾರೋನವರೆಗೂ ಎಲ್ರಿಗೂ ಬದುಕೋಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ಈ ನಮ್ಮ ನಾಡಪ್ರಭು ಕೆಂಪೇಗೌಡರು. ಅದಕ್ಕೆ ಸಾಕ್ಷಿನೇ ಈಗ ನಾವೆಲ್ಲ ಏನು ನೋಡ್ತಿದ್ದೀವೋ, ಈ ಬಳೆಪೇಟೆ, ಅಕ್ಕಿಪೇಟೆ, ಚಿಕ್ಕಪೇಟೆ, ನಗರಪೇಟೆ, ಕಬ್ಬನ್ಪೇಟೆ, ಗಾಣಿಗರುಪೇಟೆ, ತಿಗಳರುಪೇಟೆ ಅಂತ ಇನ್ನೂ ಮುಂತಾದ ಪೇಟೆಗಳನ್ನು ಕಟ್ಟಿದ್ದು ಕೆಂಪೇಗೌಡರು. ಅದರ ಫಲವಾಗೇ ಇವತ್ತು ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತದ ಎಲ್ಲ ರಾಜ್ಯಗಳ ಜನರು ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ. ಜೊತೆಗೆ ವಿದೇಶಿಗರು ಕೂಡ ಇಲ್ಲಿ ಸುಖವಾಗಿ ಜೀವನ ನಡೆಸೋಕೆ ಕಾರಣವಾಗಿದೆ ಸ್ನೇಹಿತರೆ. ಈಗ ವಿಷಯ ಬಂದು, ಈ ವರ್ಷ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಬರ್ತಿದೆ. ಯಾವಾಗ ಸಿದ್ದರಾಮಯ್ಯನವರು ಮೊದಲ ಬಾರಿ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಆಗ ಪ್ರತಿ ಜಾತಿಗಳಲ್ಲಿಯೂ ಒಬ್ಬೊಬ್ಬ ಮುಖ್ಯ ವ್ಯಕ್ತಿಗಳನ್ನು ಗುರುತಿಸಿ ಎಲ್ಲ ಜಾತಿಗಳಿಗೂ ಒಂದೊಂದು ಜಯಂತಿಗಳನ್ನು ಸರ್ಕಾರದ ಮಟ್ಟದಲ್ಲಿ ನಡೆಸಬೇಕು ಅಂತ ಜಾತಿಗಳಿಗೆ ಪ್ರತ್ಯೇಕ ಮನ್ನಣೆ ಕೊಟ್ಟರು. ಆಗಿಂದ ಕೆಂಪೇಗೌಡರ ಜಯಂತಿ ಆಚರಣೆಯು ಕೂಡ ಚಾಲ್ತಿಗೆ ಬಂತು. ಸ್ನೇಹಿತರೆ, ನನಗೆ ತುಂಬ ದಿನಗಳಿಂದ ಕೆಂಪೇಗೌಡರು ಸ್ಮಾರಕ ನೋಡಬೇಕು ಅನ್ನೋ ಒಂದು ಮಹದಾಸೆ ಇತ್ತು. ಆ ದಿನ ಇತ್ತೀಚಿನ ದಿನಗಳಲ್ಲಿ ಕೈಗೂಡ್ತು ಕೂಡ. ಆದರೆ ನಾನು ಅಲ್ಲಿ ಹೋದಾಗ ನನ್ನ ಊಹೆ, ಕಲ್ಪನೆಗಳು ಏನಿತ್ತು ಅದೆಲ್ಲ ಸುಳ್ಳಾಗಿತ್ತು. ನಾನು ಕೆಂಪೇಗೌಡರು ಅಂದರೆ ಮಹಾನ್ ನಾಯಕರು, ಅವ್ರಿಗೆ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಒಂದು ಪ್ರತಿಮೆನೇ ನಿರ್ಮಾಣ ಮಾಡೋರು ಅಂದರೆ ಅವ್ರ ಸ್ಮಾರಕ ಇನ್ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿರ್ಬೋದು ಅಂತ ಹೋದೆ. ಆದರೆ ಅಲ್ಲಿ ನನಗೆ ಹೋದಾಗ ಆದಂಥ ಅನುಭವನ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೂ ಕೂಡ ಪದಗಳಿಲ್ಲ. ಅಲ್ಲಿ ಸ್ಮಾರಕ ನೋಡಿ ಸ್ನೇಹಿತರೆ, ನೀವೇ ನೋಡಿ, ಒಬ್ಬ ರಾಜಕಾರಣಿ ಸತ್ತರೆ ಎಕರೆಗಟ್ಟಲೆ ಸಮಾಧಿ ಕಟ್ತಾರೆ. ಅಂಥದ್ರಲ್ಲಿ ಕೋಟಿ ಕೋಟಿ ಜನಗಳ ಜೀವನಕ್ಕೆ ದಾರಿ ಮಾಡಿಕೊಟ್ಟಿರುವಂಥ ನಮ್ಮ ಕೆಂಪೇಗೌಡರಿಗೆ ಕನಿಷ್ಠ ಒಂದು ಸುಸಜ್ಜಿತವಾದ ಸ್ಮಾರಕ ಕಟ್ತಾ ಇರೋದು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗೋಯಿತು. ಸ್ಮಾರಕ ಇರಲಿ, ಅಲ್ಲಿಗೆ ಹೋಗೋಕ್ಕೆ ಸರಿಯಾದ ದಾರಿ ಕೂಡ ಇರಲಿಲ್ಲ. ನಮ್ಮ ರಾಜಕಾರಣಿಗಳ ಕಳ್ಳಾಟ ಎರಡ ಜಾತಿ ರಾಜಕೀಯ ಮಾಡೋಕ್ಕೆ ಕೆಂಪೇಗೌಡರು ಬೇಕು, ಅವ್ರ ಸ್ಮಾರಕ ಕಟ್ಟೋಕ್ಕೆ ಇವ್ರಿಗೇನು ಬಂದಿರೋದು? ಯಾವುದ್ಯಾವುದಕ್ಕೋ 1000 ಕೋಟಿ 100 ಕೋಟಿ ಅನುದಾನಗಳು ತರ್ತಾರೆ, ಒಂದು ಸ್ಮಾರಕ ಕಟ್ಟೋ ಯೋಗ್ಯತೆ ಇಲ್ವಾ ಇವರಿಗೆ? ನೀವೇ ನೋಡಿ ಸ್ನೇಹಿತರೆ ಹೇಗಿದೆ ಸ್ಮಾರಕ ಅಂತ. ಕೆಂಪೇಗೌಡರ ಹೆಸರಲ್ಲಿ ರಾಜಕೀಯ ಮಾಡೋ ಪ್ರತಿಯೊಬ್ಬ ಕಳ್ಳ ರಾಜಕಾರಣಿಗಳು ಕೂಡ ಇದನ್ನು ನೋಡಿ ಇನ್ಮೇಲಾದರೂ ಬುದ್ಧಿ ಕಲ್ತ್ಕೊಂಡು ಅಭಿವೃದ್ಧಿ ಮಾಡಿದ್ರೆ ಕೆಂಪೇಗೌಡರಿಗೆ ಕೊಡೋ ನೀವು ಅದೇ ದೊಡ್ಡ ಮರ್ಯಾದೆ. ಆದರೆ ಅಲ್ಲೊಂದು ಕೆಂಪೇಗೌಡರ ಅಭಿವೃದ್ಧಿ ಸಮಿತಿ ಅಂತ ಒಂದು ಶೆಡ್ ಇತ್ತು. ಅದನ್ನು ನೋಡಿ ಸ್ನೇಹಿತರೆ, ಮೊದಲು ಆ ಸಮಿತಿ ಕಚೇರಿನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ನಿಸ್ಬಿಡ್ತು ನನಗಂತೂ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಸ್ನೇಹಿತರೆ. ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಎಷ್ಟೋ ಉಪಯೋಗಿಸ್ಕೋಬೋದು, ಅಷ್ಟೆಲ್ಲ ಉಪಯೋಗಿಸ್ಕೊಂಡು ಇವ್ರ ಬೇಳೆಗಳನ್ನ ಬೇಯಿಸ್ಕೊತಿದ್ದಾರೆ. ಪ್ರತಿಯೊಂದು ಪಕ್ಷಗಳೇ ಆಗಲಿ, ರಾಜಕಾರಣಿಗಳೇ ಆಗಲಿ, ನಾ ಮುಂದು ಅಂತ ಪೈಪೋಟಿಗೆ ಬಿದ್ದಂಗೆ ಕೆಂಪೇಗೌಡರ ಹೆಸರನ್ನು ಬಳಸ್ಕೊಳ್ತಾ ಇರೋದು ಎಲ್ರಿಗೂ ಗೊತ್ತು. ಕೆಲವೊಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ, ಕೆಂಪೇಗೌಡರ ಹೆಸರಲ್ಲಿ ರಸ್ತೆಗಳು, ಬಸ್ ಸ್ಟ್ಯಾಂಡು, ಪ್ರತಿಮೆಗಳು, ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರ, ಕೆಂಪೇಗೌಡರ ಹೆಸರಲ್ಲಿ ರಾಜಕೀಯ ಮಾಡ್ತಿರೋ ರಾಜ್ಯ ಒಕ್ಕಲಿಗರ ಸಂಘ, ಅವರ ಹೆಸರಲ್ಲಿ ನಡೆಯೋ ಸಭೆಗಳು, ಸಮಾರಂಭಗಳು ಎಲ್ಲ ಕೂಡ ರಾಜಕೀಯ ತುಂಬಿ ತುಳುಕ್ತಾ ಇದ್ದು ಗಬ್ಬು ನಾರ್ತಿದ್ದಾವೆ.
ರಾಜಕೀಯ ಬಿಟ್ಟರೆ ಇದು ಯಾವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ರಾಜಕೀಯನ ಹೊರತುಪಡಿಸಿ ನೀವು ಏನೇ ಮಾಡಿದ್ರು ಕೆಂಪೇಗೌಡರ ಹೆಸರಲ್ಲಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಕೆಂಪೇಗೌಡರು ಯಾವುದೇ ಜಾತಿ ಆಗಲಿ ಮತ ಆಗಲಿ ನೋಡದೆ ಅವತ್ತಿನ ಕಾಲದಲ್ಲಿ ಬೆಂಗಳೂರನ್ನು ಕಟ್ಟಿರೋದು ಎಲ್ರಿಗೂ ಗೊತ್ತಿದೆ. ನೀವು ಕೂಡ ಕೆಂಪೇಗೌಡರ ಒಂದು ಆಶಯನ ಅವ್ರನ್ನ ಒಂದು ಧ್ಯೇಯನ ಎತ್ತಿ ಹಿಡಿಬೇಕು ರಾಜಕಾರಣಿಗಳು ಅಂತ ಕೇಳ್ಕೊತಾ ಇದ್ದೀನಿ. ಕೆಂಪೇಗೌಡರ ಹೆಸರಲ್ಲಿ ಇಷ್ಟೊಂದು ನೀವು ರಾಜಕೀಯ ದೊಂಬರಾಟ ಮಾಡ್ತೀರಾ, ವೋಟ್ ಬ್ಯಾಂಕ್ಗೋಸ್ಕರ ಇಷ್ಟೊಂದು ಯೋಜನೆಗಳನ್ನ ಜಾರಿ ಮಾಡ್ತೀರಾ ಅಂದಮೇಲೆ ಹತ್ತತ್ರ ಒಂದು 450 ವರ್ಷ ಆಗಿದೆ ಅವ್ರದ್ದು ಒಂದು ಸ್ಮಾರಕ ನಿರ್ಮಾಣ ಆಗಿ. ಅದು ಶಿಥಿಲ ಆಗಿರೋದು ನಿಮ್ಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ರಾಜಕಾರಣಿಗಳಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಥವಾ ಕಣ್ಣಿಗೆ ಕಾಣಿಸಿದ್ರು ಕೂಡ ಆ ಹಳ್ಳಿ ಕೊಂಪೆಯಲ್ಲಿ ಅಭಿವೃದ್ಧಿ ಮಾಡಿದ್ರೆ ನಮಗೇನು ರಾಜಕೀಯ ಲಾಭ ಅಂತ ಸುಮ್ಮನೆ ಇದ್ದೀರಾ? ಎಂಥ ಕೆಟ್ಟು ದುರುದ್ದೇಶ ನಿಮ್ಮದು ಆ ಥರ ಆಗಿದ್ರೆ ಅಂದರೆ ಕೆಂಪೇಗೌಡರಿಗೆ ಮಾಡ್ತಿರೋ ಅವಮಾನ ನೀವು. ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಯಾರೋ ಒಂದಷ್ಟು ಜನ ಫಾರಿನರ್ಸು ಅಷ್ಟು ಜನ ಓಡಾಡ್ತಾರೆ. ಅಲ್ಲಿ ನೀವು ಕೆಂಪೇಗೌಡರು 108 ಅಡಿ ಪ್ರತಿಮೆ ನಿರ್ಮಾಣ ಮಾಡ್ತೀರಾ ಅಂದಮೇಲೆ ಅವ್ರದ್ದು ಒಂದು ಸ್ಮಾರಕನ ಏನಕ್ಕೆ ನಿಮ್ಮ ಕೈಲಿ ನಿರ್ಮಾಣ ಮಾಡೋಕ್ಕಾಗ್ತಾಯಿಲ್ಲ, ಆ ಪ್ರದೇಶನ ಏನಕ್ಕೆ ಅಭಿವೃದ್ಧಿ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ದಯವಿಟ್ಟು ಅಲ್ಲಿನ ಶಾಸಕರು ಅಥವಾ ಸಂಸದರು ಇಲ್ಲ ಯಾವುದೋ ಒಬ್ಬ ಅಧಿಕಾರಿನೋ ಯಾರಾದರೂ ಸರಿ ಅಲ್ಲಿ ಶಿಥಿಲ ಆಗ್ತಿರೋ ಕೆಂಪೇಗೌಡ ಸ್ಮಾರಕನ ಅಭಿವೃದ್ಧಿಪಡಿಸಿ, ಆ ಪ್ರದೇಶನ ಅಭಿವೃದ್ಧಿಪಡಿಸಿ ಅಲ್ಲಿಗೊಂದು ರಸ್ತೆ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋದಲ್ಲಿ ಕೆಂಪೇಗೌಡ ಸ್ಮಾರಕ ನೋಡಿ ಏನು ಅನ್ನಿಸ್ತು? ನಾ ಹೇಳಿದ ವಿಷಯ ನಿಮಗೆ ಏನು ಅನ್ನಿಸ್ತು? ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.